ನನ್ನ MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUCಯಲ್ಲಿ ಕಂಡುಬರುವ ಮೂರನೆಯ ಅಧ್ಯಾಯ ಪ್ರಾಚೀನ ನಾಗರಿಕತೆಗಳ ಇತಿಹಾಸ. ಈ ಅಧ್ಯಾಯದಲ್ಲಿ ಕಂಡುಬರುವ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಈ ಅಧ್ಯಾಯದಲ್ಲಿ ಮೊದಲನೆಯದಾಗಿ ಕಂಡುಬರುವುದು 1 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲನೆಯ ಪ್ರಶ್ನೆ, ಯಾವ ನದಿಯ ದಂಡೆಯ ಮೇಲೆ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆಯಾಯಿತು? ಉತ್ತರ, ನೈಲ್ ನದಿ. ಪ್ರಶ್ನೆ 2, ಈಜಿಪ್ತಿಯನ್ನರ ಲಿಪಿಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಹೈರೋಗ್ಲಿಫ್. ಪ್ರಶ್ನೆ 3, ವಿಶ್ವದ ಪ್ರಥಮ ಸಾಮ್ರಾಜ್ಞೆ ಯಾರು? ಉತ್ತರ, ರಾಣಿ ಹತ್ಷೆಪ್ಸುತ್. ಪ್ರಶ್ನೆ 4, ಈಜಿಪ್ತಿಯನ್ನರು ತಮ್ಮ ರಾಜರ ಮೃತದೇಹವನ್ನು ಏಕೆ ಸಂರಕ್ಷಿಸಿ ಇಡುತ್ತಿದ್ದರು? ಉತ್ತರ, ಈಜಿಪ್ತಿಯನ್ನರಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದ್ದ ಕಾರಣ ರಾಜ ಮಹಾರಾಜರ ಮೃತದೇಹಗಳನ್ನು ಸಂರಕ್ಷಿಸಿ ಇಡುತ್ತಿದ್ದರು. ಪ್ರಶ್ನೆ 5, ವಿಶ್ವದ ಬೃಹತ್ ಪಿರಮಿಡ್ ಯಾವುದು? ಉತ್ತರ, ಗಿಜಾ ಪಿರಮಿಡ್. ಪ್ರಶ್ನೆ 6, ಮೆಸೊಪೊಟೇಮಿಯಾದ ಅರ್ಥವೇನು? ಉತ್ತರ, 2 ನದಿಗಳ ನಡುವಿನ ಪ್ರದೇಶವಾಗಿದೆ. ಪ್ರಶ್ನೆ 7, ತೂಗುವ ಉದ್ಯಾನವನ ನಿರ್ಮಿಸಿದವರು ಯಾರು? ಉತ್ತರ, ನೆಬೂಕಡ್ನೆಝರ್. ಪ್ರಶ್ನೆ 8, ಜಿಗ್ಗುರಾತ್ ಎಂದರೇನು? ಉತ್ತರ, ಸ್ಥಾನಿಕ ದೇವತೆ. ಪ್ರಶ್ನೆ 9, ಚೀನಾದ ಪ್ರಸಿದ್ಧ ದೊರೆ ಯಾರು? ಉತ್ತರ, ಸಿ ಹುವಾಂಗ್ ಟಿಯು. ಪ್ರಶ್ನೆ 10, ತಾವೋ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಉತ್ತರ, ಲಾವೋ ತ್ಸೆ ಎಂಬುವರು ಪ್ರತಿಪಾದಿಸಿದರು. ಪ್ರಶ್ನೆ 11, ಬೌದ್ಧ ಧರ್ಮವನ್ನು ಚೀನಾದಲ್ಲಿ ಜನಪ್ರಿಯಗೊಳಿಸಿದವರು ಯಾರು? ಉತ್ತರ, ಭಾರತದ ಬೌದ್ಧ ಭಿಕ್ಷುಗಳು ಹಾಗೂ ವ್ಯಾಪಾರಸ್ಥರು. ಆತ್ಮೀಯ ವಿದ್ಯಾರ್ಥಿಗಳೇ, ಇದೇ ಅಧ್ಯಾಯದಲ್ಲಿ ಕಂಡುಬರುವ 2 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲನೆಯ ಪ್ರಶ್ನೆ, ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಯಾವುದಾದರೂ 2 ಶೋಧನೆಗಳನ್ನು ತಿಳಿಸಿ. ಉತ್ತರ, ಮೊದಲನೆಯದಾಗಿ ಹೈನುಗಾರಿಕೆ ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳ ಸಾಕಾಣಿಕೆ. ಎರಡನೆಯದಾಗಿ ಸಾಗಾಟಕ್ಕಾಗಿ ಬಳಕೆಯಾದ ಸಾಮಗ್ರಿಗಳು, ಉದಾಹರಣೆ ಚಕ್ಕಡಿ ಹಾಗೂ ಪ್ರಾಣಿಗಳು. ಪ್ರಶ್ನೆ 2, ನಾಗರಿಕತೆಯನ್ನು ವ್ಯಾಖ್ಯಾನಿಸಿ. ಉತ್ತರ, ಹೆಚ್ಚು ಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ. ವಿಶಾಲ ಅರ್ಥದಲ್ಲಿ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಮಾನವ ಸಮಾಜವಾಗಿದೆ. ಪ್ರಶ್ನೆ 3, ಯಾವುದಾದರೂ 2 ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ. ಉತ್ತರ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಸಿಂಧೂ ನಾಗರಿಕತೆ ಮತ್ತು ಚೀನಾ ನಾಗರಿಕತೆ. ಬೇಕಾದ 2 ಆಯ್ಕೆ ಮಾಡಿ ಬರೆಯಬೇಕು. ಪ್ರಶ್ನೆ 4, ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲೆಂದು ಏಕೆ ಕರೆಯಲಾಗಿದೆ? ಉತ್ತರ, ಜಗತ್ತಿನ ಬಹಳಷ್ಟು ನಾಗರಿಕತೆಗಳು ನದಿಗಳ ದಡದಲ್ಲಿಯೇ ಬೆಳೆದಿವೆ. ಫಲವತ್ತಾದ ಮಣ್ಣು, ನೀರು ಹಾಗೂ ಬೆಚ್ಚಗಿನ ಹವಾಗುಣ ಅಲ್ಲಿ ದೊರೆತಿದ್ದರಿಂದ ನಾಗರಿಕತೆಗಳು ನದಿಯ ಪಕ್ಕದಲ್ಲಿಯೇ ಬೆಳೆದು ಬಂದವು. ಪ್ರಶ್ನೆ 5, ಈಜಿಪ್ತನ್ನು ನೈಲ್ ನದಿಯ ವರಪ್ರಸಾದವೆಂದು ಏಕೆ ಕರೆಯಲಾಗಿದೆ? ಉತ್ತರ, ನೈಲ್ ನದಿ ವರ್ಷವುದ್ದಕ್ಕೂ ಹರಿದು ಈಜಿಪ್ತಿನಲ್ಲಿ ಫಲವತ್ತಾದ ಬಯಲು ನಿರ್ಮಿಸಿದ್ದರಿಂದ ಆಹಾರದ ಭದ್ರತೆ ಸಿಕ್ಕಿದೆ. ನಿರಂತರ ನೀರು ಸರಬರಾಜಿದೆ. ಇದು ಅಲ್ಲಿನ ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾಗಿದೆ. ಪ್ರಶ್ನೆ 6, ಈಜಿಪ್ತಿನ ಯಾವುದಾದರೂ 2 ದೇವಾನುದೇವತೆಗಳನ್ನು ಹೆಸರಿಸಿ. ಉತ್ತರ, ಅಮುನ್ರಾ, ಒಸಿರಸ್. ಪ್ರಶ್ನೆ 7, ಮೆಸೊಪೊಟೇಮಿಯಾವನ್ನು ನಾಗರಿಕತೆಗಳ ತೊಟ್ಟಿಲು ಹಾಗೂ ಸಮಾಧಿ ಎಂದು ಏಕೆ ಕರೆಯಲಾಗಿದೆ? ಉತ್ತರ, ಸಾಮಾನ್ಯ ಶಕಪೂರ್ವ 3500 ರಿಂದ 500 ಅವಧಿಯಲ್ಲಿ ಅನೇಕ ನಾಗರಿಕತೆಗಳು ಬೆಳೆದು ಆಳಿದವು ಹಾಗೂ ಅಳಿದವು. ಉದಾಹರಣೆಗೆ ಸುಮೇರಿಯನ್, ಅಕ್ಕಾಡಿಯನ್, ಅಮೋರಿಯನ್, ಅಸ್ಸೀರಿಯನ್ ಮತ್ತು ಚಾಲ್ಡಿಯನ್. ಪ್ರಶ್ನೆ 8,
ಮೆಸೊಪೊಟೇಮಿಯಾ ನಾಗರಿಕತೆಯ ಅವನತಿಗೆ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ. ಉತ್ತರ: ಮೊದಲನೆಯದಾಗಿ ಈಜಿಪ್ತಿನಂತೆಯೇ ನೈಸರ್ಗಿಕ ರಕ್ಷಣೆಯ ಕೊರತೆ. ಎರಡನೆಯದಾಗಿ ಮೇಲಿಂದ ಮೇಲೆ ಪರ್ಷಿಯನ್ ವಿದೇಶಿ ದಾಳಿಗೆ ತುತ್ತಾಗಿರಬಹುದು. ಮೂರನೆಯದಾಗಿ ಅಸಮರ್ಥ ಆಡಳಿತಗಾರರ ವ್ಯವಸ್ಥೆಯಿಂದ ಕೂಡ ಮೆಸೊಪೊಟೇಮಿಯಾ ನಾಗರಿಕತೆ ಅವನತಿಯನ್ನು ಹೊಂದಿರಬಹುದು. ಪ್ರಶ್ನೆ 9. ಚೀನಾ ನಾಗರಿಕತೆ ಬೆಳವಣಿಗೆಯಾದ ನದಿ ಕಣಿವೆ ಹೆಸರಿಸಿ. ಉತ್ತರ: ಉತ್ತರ ಚೀನಾದ ಹ್ವಾಂಗ್ ಹೋ ಮತ್ತು ಯಾಂಗ್ತ್ಸೆ ನದಿಗಳು, ದಕ್ಷಿಣ ಚೀನಾದ ಸಿಕಿಯಾಂಗ್ ನದಿ ಬಯಲು ಚೀನಾ ನಾಗರಿಕತೆ ಬೆಳವಣಿಗೆಗೆ ಪ್ರಮುಖವಾದಂಥ ನದಿಗಳಾಗಿವೆ. ಪ್ರಶ್ನೆ 10. ಚೀನಾದ ಮಹಾಗೋಡೆ ನಿರ್ಮಿಸಿದವರು ಯಾರು ಮತ್ತು ಏಕೆ? ಉತ್ತರ: ಚೀನಾದ ಮಹಾಗೋಡೆಯನ್ನು ಸಿ ಹುವಾಂಗ್ ಟಿಯು ನಿರ್ಮಿಸಿದನು. ಕಾರಣ, ಮಂಗೋಲಿಯನ್ನರ ದಾಳಿಯನ್ನು ತಡೆಗಟ್ಟುವುದಕ್ಕೋಸ್ಕರ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದನು. ಪ್ರಶ್ನೆ 11. ಚೀನಿಯರ ಯಾವುದಾದರೂ 2 ಪ್ರಮುಖ ವೈಜ್ಞಾನಿಕ ಶೋಧನೆಗಳನ್ನು ತಿಳಿಸಿ. ಉತ್ತರ: ಸೂಜಿ ಚಿಕಿತ್ಸೆ ಅಥವಾ ಅಕ್ಯುಪಂಕ್ಚರ್. ಎರಡನೇದಾಗಿ ನಾವಿಕರ ದಿಕ್ಸೂಚಿ. ಪ್ರಶ್ನೆ 12. ಪ್ರಾಚೀನ ಚೀನಾದ ಯಾವುದಾದರೂ 2 ತತ್ವಜ್ಞಾನಿಗಳನ್ನು ಹೆಸರಿಸಿ. ಉತ್ತರ: ಲಾವೋ ತ್ಸೆ ಮತ್ತು ಕನ್ಫ್ಯೂಸಿಯಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಈ ಅಧ್ಯಾಯದಲ್ಲಿ ಕಂಡುಬರುವ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀರಿ. ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.